ಯಮಾಯ ಧರ್ಮರಾಜಾಯ ಮೃತ್ಯುವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ. ಅಯ್ಯೋ ನನ್ನ ಮಗ ಕಂದ ಕಂದ, ಅಯ್ಯೋ ನನ್ನ ಮಗ ಪ್ರಜ್ಞೆ ತಪ್ಪೋಗಿದ್ದಾನೆ ಮಗನೇ. ಮಹಾಮಹಿಮರಾದ ಮೃತ್ಯುದೇವತೆಯೇ, ನಿನ್ನ ಇಚ್ಛೆಯಂತೆ 2 ಅಲ್ಲ 3 ಜೀವಗಳನ್ನ ನಿನಗೆ ಬಲಿ ಕೊಡ್ತಾ ಇದ್ದೀವಿ. ನಮ್ಮ 3 ಜನರ ಪ್ರಾಣವನ್ನು ತೆಗೆದುಕೊಂಡು ಮಕ್ಕಳಿಗೆ ಜೀವದಾನ ಮಾಡು. ತಪ್ಪು ಯಾರೇ ಮಾಡಿರ್ಲಿ, ನಮ್ಮ ಆಶ್ರಯದಲ್ಲಿದ್ದ ಮಕ್ಕಳ ಜೀವಕ್ಕೆ ನಾವೇ ಜವಾಬ್ದಾರರು. ಈ ಮಕ್ಕಳು ಬಾಳಿ ಬದುಕಬೇಕಾದವರು. ಅವರಿಂದ ಎಷ್ಟೋ ಮನೆಗಳ ದೀಪ ಬೆಳಗಬೇಕಿದೆ, ಎಷ್ಟೋ ಜನರ ಬದುಕು ಉಳಿಬೇಕಿದೆ. ಅದೆಲ್ಲ ನಮ್ಮಿಂದ ನಾಶ ಆಯಿತು ಅನ್ನೋ ಕಳಂಕ ನಮಗ್ ಬರಬಾರ್ದು. ನೀನು ಹೇಳಿದ ಹಾಗೆ ಸಂತೋಷದಿಂದ ನಮ್ಮ ಪ್ರಾಣಗಳನ್ನು ನಿನಗೆ ಸಮರ್ಪಿಸಲು ಸಿದ್ಧರಾಗಿದ್ದೇವೆ. ಇದು ನಾನು ನಿನಗೆ ಕೊಡುತ್ತಿರುವ ವಾಗ್ದಾನ. ಮಕ್ಕಳ ಜೀವ ಉಳಿಸಿ ನಮ್ಮನ್ನ ಕರೆದುಕೊಂಡು ಹೋಗು. ಇದಕ್ಕೆ ಶ್ರೀಹರಿಯ ಆಣೆ ಇದೆ. ಆಚಾರ್ಯರೇ, ಮಕ್ಕಳಿಗೆ ತೀರ್ಥ ಕುಡಿಸ್ಬಿಟ್ರೆ ಬದುಕ್ಬಿಡ್ತಾರಾ? ನೋಡೋಣ ಇರಿ, ನಮ್ಮ ಮಕ್ಕಳಿಗೋಸ್ಕರ ಅರ್ಪಣಾ ಮನೋಭಾವದಿಂದ ಕುಳಿತಿದ್ದಾರೆ. ಮಕ್ಕಳನ್ನ ಆವರಿಸಿರುವ ವಿಷವೇ ಕೃಪೆ ಮಾಡು. ಈ ಮಕ್ಕಳನ್ನ ಒತ್ತಾಯ ಮಾಡಿ ವಿದ್ಯಾಪೀಠಕ್ಕೆ ಕರ್ಕೊಂಡು ಬಂದವನು ನಾನು. ಈಗ ನಾನೇ ಅವರ ಸಾವಿಗೆ ಕಾರಣನಾಗಬೇಕೆ? ಬೇಡ, ನಮ್ಮ ಪ್ರಾಣಗಳನ್ನು ತಗೊಂಡು ಈ ಕನ್ನಮ್ಮಗಳನ್ನ ಉಳಿಸು. ನನ್ನ ಮಗ ಬದಿಕೊಂಡ. ಧನ್ಯರಾದ್ವಿ, ಧನ್ಯರಾದ್ವಿ. ಸದ್ಯ ಮಕ್ಕಳು ಬದುಕಿದ್ರಲ್ಲ, ಈಗ ಏನಾದರೂ ಪರವಾಗಿಲ್ಲ.
ನಮ್ಮ ಮಕ್ಕಳಿಗೋಸ್ಕರ ನಾವು ತಗೊಂಡಿರೋ ಈ ನಿರ್ಧಾರ ತ್ಯಾಗ ಅಲ್ಲ, ಕರ್ತವ್ಯ. ಸರಸ್ವತಿ, ಸರಸ್ವತಿ, ಅಮ್ಮ, 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 ಸರಸ್ವತಿ, ಅಮ್ಮ, 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 ಸರಸ್ವತಿ, ಅಮ್ಮ. ನಮ್ಮ ಮಕ್ಕಳು ಪ್ರಾಣ ಉಳಿಸೋದಕ್ಕೆ ಅವ್ರ ಪ್ರಾಣನೇ ಅರ್ಪಣೆ ಮಾಡಿಬಿಟ್ರು. ಕೊನೆಗೂ ವಿಷ ಅವ್ರನ್ನ ಬಲಿ ತಗೊಂಡ್ಬಿಡ್ತು. ಅಯ್ಯೋ ಅಮ್ಮ, ಅಜ್ಜಿ, ನಮ್ಮನ್ನ ಬದುಕಿಸಿ ಸಾಯೋದ. ಗುರುಗಳೇ, ಅಮ್ಮ ಅಜ್ಜಿನ ಹೇಗಾದ್ರೂ ಮಾಡಿ ಉಳಿಸಿ. ಅಯ್ಯೋ ವಿಷವೇ, ಇದು ನ್ಯಾಯವೇ? ಮಕ್ಕಳ ಪ್ರಾಣ ಉಳಿಸೋದಕ್ಕೋಸ್ಕರ 3 ಜನ ಪ್ರಾಣಾರ್ಪಣೆಗೆ ಸಿದ್ಧರಾಗಿದ್ವಿ. ನೀನು ಇವರಿಬ್ಬರನ್ನು ಕರ್ಕೊಂಡು ನನ್ನ ಉಳಿಸಿರೋದು ನ್ಯಾಯವೇ? ನನ್ನನ್ನು ಕರ್ಕೋ, ನನ್ನನ್ನು ಕರ್ಕೋ. ಇವರಿಬ್ಬರಿಲ್ದೆ ನಾನಿರೋಕ್ಕಾಗೋದಿಲ್ಲ. ಅಮ್ಮ, ಸರಸ್ವತಿ, ಇದಕ್ಕೆಲ್ಲ ನಾನೇ ಕಾರಣ. ವಿದ್ಯಾಪೀಠ ಅಭಿವೃದ್ಧಿಗೊಳಿಸ್ತೀನಿ ಅಂತ ಗುರುಗಳಿಗೆ ಮಾತು ಕೊಟ್ಟು ಇಲ್ಲಿಗೆ ಬಂದೆ. ನನ್ನ ಜೊತೆ ನನಗೋಸ್ಕರ ನೀವಿಬ್ರು ಬಂದ್ರಿ. ಆದ್ರೆ ಈಗ ಮಕ್ಕಳನ್ನ ಉಳಿಸೋಕೆ ನೀವಿಬ್ರು ಪ್ರಾಣಾರ್ಪಣೆ ಮಾಡಬೇಕಾಯ್ತು. ನೀವಿ ತೀರ್ಮಾನ ತಗೊಳ್ಳೋ ಅಗತ್ಯನೇ ಇರ್ಲಿಲ್ಲ. ಆದ್ರೆ ವಿಷ ನನ್ನನ್ನ ಉಳಿಸಿ ನಿಮ್ಮಿಬ್ಬರನ್ನ ಹೇಗ್ ಕರ್ಕೊಳ್ತೋ ನನಗರ್ಥ ಆಗ್ತಾ ಇಲ್ಲ ಶ್ರೀಹರಿ.